ವೆಲ್ಕಮ್ ಬ್ಯಾಕ್. 100% ಸಿನಿ ಧಮಾಕ. ಇವತ್ತು 2 ಸಿನಿಮಾ ರಿಲೀಸ್ ಆಗಿದೆ. ಒಂದು ಕೋಟಿಗೆ ಪಾತ್ರೆ, ಇನ್ನೊಂದು ಸಲಗ. ಲೆಟ್ಸ್ ಗೋ ಲೈವ್. ನನ್ನ ಸಹೋದ್ಯೋಗಿ ತ್ರಿವೇಣಿ ಥಿಯೇಟರ್ ಮುಂಭಾಗದಿಂದ ಹರ್ಷವರ್ಧನ್ ಲೈವ್ ಜಾಯಿನ್ ಆಗ್ತಿದ್ದಾರೆ. ಇವತ್ತು ಆ ಥಿಯೇಟರ್ನಲ್ಲಿ ಸಲಗ ರಿಲೀಸ್ ಆಗ್ತಾ ಇದೆ. ಗುಡ್ ಮಾರ್ನಿಂಗ್ ಹರ್ಷ, ಹೇಗಿದೆ ಸಿನಿ ಧಮಾಕಾದಲ್ಲಿ ಇವತ್ತಿನ ಸಲಗ ಸಿನಿಮಾದ ಕ್ರೇಜ್? ಗುಡ್ ಮಾರ್ನಿಂಗ್ ಹರೀಶ್. ಆಯುಧ ಪೂಜೆ ಹಬ್ಬದ ದಿನಾನೇ ಆಯುಧವನ್ನ ಹಿಡಿದು ಬ್ಲ್ಯಾಕ್ ಕೋಬ್ರಾ ಕರಿಚಿರತೆ ದುನಿಯಾ ವಿಜಯ್ ಅವರು ಇವತ್ತು ರಾಜ್ಯಾದ್ಯಂತ ಥಿಯೇಟರ್ಗಳಿಗೆ ಎಂಟ್ರಿ ಕೊಟ್ಟಿದ್ದಾರೆ. ಸುಮಾರು 300ಕ್ಕಿಂತ ಹೆಚ್ಚು ಥಿಯೇಟರ್ಸ್, ಪ್ರತಿದಿನ 1200ಕ್ಕಿಂತ ಹೆಚ್ಚು ಶೋಸ್ ಇರಲಿವೆ. ನಾವೀಗ ಕೆಜಿ ರಸ್ತೆಯ ಮುಖ್ಯ ಚಿತ್ರಮಂದಿರ ತ್ರಿವೇಣಿ ಚಿತ್ರಮಂದಿರ ಬಳಿ ಇದೀವಿ. ನೀವು ನೋಡಬಹುದು ಯಾವ ರೀತಿಯಾಗಿ ಸಿದ್ಧತೆಗಳು ಆರಂಭ ಆಗಿದಾವೆ ಅಂತ ಅಂದ್ಬಿಟ್ಟು. ಈಗಾಗಲೇ ಕಟೌಟ್ ಕೂಡ ಎದ್ದು ನಿಂತಾ ಇದೆ. ಹಾಗೆ ಹಲವಾರು ಸಂಖ್ಯೆಯಲ್ಲಿ ಅಭಿಮಾನಿಗಳು ಸಹ ಬಂದಿರುವಂತದನ್ನ ನೀವು ನೋಡ್ತಾ ಇದ್ದೀರಾ. ಇನ್ನು ಸಲಗ ಬಗ್ಗೆ ಯಾಕಿಷ್ಟು ನಿರೀಕ್ಷೆ ಅಂತ ಅಂದ್ರೆ ಹಲವಾರು ವಿಶೇಷತೆಗಳಿಂದ ಕೂಡಿರುವಂತಹ ಸಿನಿಮಾ ಸಲಗ ಆಗಿರುವಂತದ್ದು. 100% ಹೌಸ್ಫುಲ್ ಆಗೋದಕ್ಕೆ ಅವಕಾಶ ಸಿಕ್ಕ ಬಳಿಕ ರಿಲೀಸ್ ಆಗ್ತಿರುವಂತಹ ಸ್ಟಾರ್ ಸಿನಿಮಾ ಸಲಗ. ಹಾಗೆ ಚೊಚ್ಚಲ ಬಾರಿಗೆ, ಇದೇ ಮೊದಲ ಬಾರಿಗೆ ದುನಿಯಾ ವಿಜಯ್ ಆಕ್ಷನ್ ಕಟ್ ಹೇಳಿರುವಂತಹ ಸಿನಿಮಾ. ಹಾಗೆ ಡಾಲಿ ಧನಂಜಯ ಹಾಗೂ ದುನಿಯಾ ವಿಜಯ್ ಒಟ್ಟಿಗೆ ಒಂದು ಜುಗಲ್ಬಂದಿ ಮಾಡ್ತಿರುವಂತಹ ಸಿನಿಮಾ ಈ ಸಲಗ ಆಗಿರುವಂತಹ ಕಾರಣ ಸಾಕಷ್ಟು ನಿರೀಕ್ಷೆ ಇರುವಂತ ಚಿತ್ರ ಸಲಗ ಆಗಿರುವಂತದ್ದು. ನೀವು ನೋಡ್ತಾ ಇದ್ದೀರಾ ಈಗಾಗಲೇ ಅಭಿಮಾನಿಗಳು ಯಾವ ರೀತಿಯಾಗಿ ತ್ರಿವೇಣಿ ಚಿತ್ರಮಂದಿರವನ್ನು ಅಲಂಕಾರ ಮಾಡ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು. ಹಾಗೆ ಸುಮಾರು 75 ಅಡಿಯಷ್ಟು ಉದ್ದದ ಕಟೌಟ್ ಅನ್ನು ಸಹ ನಿರ್ಮಾಣ ಮಾಡ್ತಾ ಇರುವಂತದ್ದು. 10 ಗಂಟೆಯ ನಂತರ ಸಿನಿಮಾ ಶೋ ಯಾವಾಗ ಆರಂಭ ಆಗುತ್ತೆ ಆಗ ಸಲಗ ಚಿತ್ರತಂಡ ಈ ಒಂದು ಥಿಯೇಟರ್ಗೆ ಬಂದು ಸಿನಿಮಾನ ಅಭಿಮಾನಿಗಳ ಜೊತೆ ಕುತ್ಕೊಂಡು ನೋಡುವಂತ ಒಂದು ಸಾಧ್ಯತೆಗಳಿದ್ದಾವೆ. ಹೀಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಅಭಿಮಾನಿಗಳು ಸೇರ್ತಾ ಇರುವಂತದ್ದು. ಹಾಗೆ ತ್ರಿವೇಣಿ ಚಿತ್ರಮಂದಿರ ಮಾತ್ರ ಅಲ್ಲ, ವೀರೇಶ್ ಚಿತ್ರಮಂದಿರ ಆಗಿರ್ಬೋದು, ಪ್ರಸನ್ನ ಆಗಿರ್ಬೋದು, ನವರಂಗ ಆಗಿರ್ಬೋದು, ಹೀಗೆ ಸುಮಾರು 10ಕ್ಕಿಂತ ಹೆಚ್ಚು ಚಿತ್ರಮಂದಿರಗಳಲ್ಲಿ ಕೆಲವು ಶೋಸ್ ಕೂಡ ಹೌಸ್ಫುಲ್ ಆಗಿರುವಂತದ್ದು. ಎಲ್ಲ ಒಂದ್ ಕಡೆ ಒಳ್ಳೆ ಬೆಳವಣಿಗೆ ಅಂತಾನೆ ಹೇಳ್ಬೋದು ಹರೀಶ್. ಹೌದು, ಭರ್ಜರಿಯಾಗಿ ಸೆಲೆಬ್ರೇಷನ್ ಮಾಡೋಕ್ಕೆಲ್ಲ ರೆಡಿ ಆಗಿದ್ದಾರೆ. ಥ್ಯಾಂಕ್ ಯು ಹರ್ಷವರ್ಧನ್, ಈ ಕ್ಷಣದ ಮಾಹಿತಿನ ಅಪ್ಡೇಟ್ ಮಾಡಿದ್ದಕ್ಕೆ. ದೇಶದಲ್ಲಿ ಎಲ್ಲರಿಗೂ ಕೊರೋನಾ ವ್ಯಾಕ್ಸಿನ್ ಸಿಗಬೇಕು ಅನ್ನೋದು ನೆಟ್ವರ್ಕ್ 18 ಆಶಯ. ಫೆಡರಲ್ ಬ್ಯಾಂಕ್, ಅಪೋಲೋ ಸಹಯೋಗದೊಂದಿಗೆ ನೆಟ್ವರ್ಕ್ 18ನ ಈ ಆಶಯಕ್ಕೆ ದೇಶವ್ಯಾಪಿ ಬಲ ಸಿಕ್ಕಿದೆ. ಎಲ್ಲರಿಗೂ ವ್ಯಾಕ್ಸಿನ್ ಅನ್ನೋ ಜಾಗೃತಿ ಮೂಡಿದೆ. ಇಲ್ಲಿಗೆ ನ್ಯೂಸ್ ಮುಗಿಸಿ ನಾನು ಹೋಗಿ ಬರ್ತೀನಿ. ಮತ್ತೆ ಸಿಗ್ತೀನಿ ಮುಂದಿನ ಸುದ್ದಿಗಳಲ್ಲಿ. ಪಕ್ಕಾ ಸುದ್ದಿಗೆ ನೀವು ನೋಡ್ತಾ ಇರಿ News 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು. ಈ ವಾರ್ತೆ